ಹೊಡೆಯುವ ಬಡಿಯುವ ಕೋಮು ಸಂಘರ್ಷ ನಡೆಸುವ ತನ್ನ ಕಾಲಾಳುಗಳನ್ನು ಬ್ರಜೇಶ್ ಚೌಟ ಸೈನಿಕರೊಂದಿಗೆ ಹೋಲಿಸ್ತಾ ಇದ್ದಾರೆ. ಹೌದು, ಬ್ರಜೇಶ್ ಚೌಟ, ನೀವು ನಿಮ್ಮ ಕಾಲಾಳುಗಳನ್ನು ಸೈನಿಕರೊಂದಿಗೆ ಹೋಲಿಸಬೇಡಿ ಪ್ಲೀಸ್. ಸೈನಿಕರ ನೇಷನ್ ಫಸ್ಟ್ ಅಥವಾ ಪಕ್ಷದ ನೇಷನ್ ಫಸ್ಟ್ ಒಂದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೈನಿಕನಿಗೆ ಮತ್ತು BJPಯ ಕಾರ್ಯಕರ್ತನಿಗೆ ತುಂಬ ವ್ಯತ್ಯಾಸ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆಂದರೆ ಒಬ್ಬ ಸೈನಿಕ ಏನು ಯೋಚನೆ ಮಾಡ್ತಾನೆ, ನೇಷನ್ ಫಸ್ಟ್. BJP ಏನು ಯೋಚನೆ ಮಾಡ್ತದೆ, ರಾಷ್ಟ್ರ ಮೊದಲು. ಗಡಿಯಲ್ಲಿ ನಿಂತ ಸೈನಿಕನಿಗೆ ನೀವು ಹಿಂದೂನ, ಮುಸ್ಲಿಮನ, ದಲಿತನ, ಕ್ರೈಸ್ತನ ಅನ್ನೋದು ಮುಖ್ಯ ಆಗೋದಿಲ್ಲ. ಅವನಿಗೆ ಗೊತ್ತಿರೋದು ಒಂದೇ, ನೀನು ಭಾರತೀಯ, ನಿನ್ನನ್ನು ರಕ್ಷಿಸುವುದು ನನ್ನ ಕರ್ತವ್ಯ. ಆದರೆ ನೇಷನ್ ಫಸ್ಟ್ ಅನ್ನುವ ಮನೋಭಾವವನ್ನು ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರ ಜೊತೆ ಹೋಲಿಸಬಹುದಾ? ಸೈನಿಕನ ತ್ಯಾಗಕ್ಕೂ ರಾಜಕೀಯ ಪಕ್ಷದ ಅಜೆಂಡಾಕ್ಕೂ ಒಂದೇ ತೂಕ ಕೊಡಬಹುದಾ? ಇದು ಕೇಳಬೇಕಾದ ಪ್ರಶ್ನೆ. ಮಂಗಳೂರಿನ ಸಂಸದ ಕ್ಯಾಪ್ಟನ್ ಬ್ರಜೇಶ್ ಚೌಟ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುವಾಗ, ಅಂದರೆ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಆಡಿದ ಮಾತು, ಭಾರತೀಯ ಸೇನೆಯಲ್ಲಿರುವ ನೇಷನ್ ಫಸ್ಟ್ ಮನೋಭಾವವೇ BJP ಕಾರ್ಯಕರ್ತರಲ್ಲೂ ಇದೆ ಎಂಬ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸಂಸದರು ಸ್ವತಃ ಮಾಜಿ ಸೈನಿಕ, ಹೀಗಾಗಿ ಸೇನೆಯ ಬಗ್ಗೆ ಅನುಭವವನ್ನು ಅವರು ಗೌರವಿಸಬೇಕು. ಆದರೆ ಭಾರತೀಯ ಸೇನೆ ದೇಶಕ್ಕಾಗಿ ಕೆಲಸ ಮಾಡುತ್ತದೆ, ಯಾವುದೇ ಪಕ್ಷಕ್ಕಾಗಿ ಅಲ್ಲ. ಸೈನಿಕ ಗಡಿಯಲ್ಲಿ ನಿಂತಾಗ ಎದುರಿಗಿರುವವನು ಯಾವ ಜಾತಿಯವನು, ಯಾವ ಧರ್ಮದವನು, ಯಾವ ಪಕ್ಷಕ್ಕೆ ಮತ ಹಾಕುತ್ತಾನೆ ಅನ್ನೋದನ್ನು ಕೇಳುವುದಿಲ್ಲ. ಹಿಂದೂ ಇರಬಹುದು, ಮುಸ್ಲಿಂ ಇರಬಹುದು, ಸಿಖ್ ಇರಬಹುದು, ಕ್ರೈಸ್ತ ಇರಬಹುದು, ದಲಿತನೂ ಇರಬಹುದು, ಅವರೆಲ್ಲರನ್ನು ರಕ್ಷಿಸುವುದು ಸೈನಿಕನ ಕರ್ತವ್ಯ. ಯಾಕಂದರೆ ಸೈನಿಕನಿಗೆ ನೇಷನ್ ಫಸ್ಟ್ ಅಂದರೆ ಜನರನ್ನು ಒಡೆಯುವುದಲ್ಲ, ಎಲ್ಲರನ್ನ ಒಂದಾಗಿ ರಕ್ಷಿಸುವುದು. ಆದರೆ ರಾಜಕೀಯ ಪಕ್ಷಕ್ಕೆ ತನ್ನ ಸಿದ್ಧಾಂತವಿದೆ, ತನ್ನ ರಾಜಕೀಯ ಗುರಿಗಳಿವೆ, ತನ್ನ ಅಜೆಂಡಾ ಇದೆ. ಆದರೆ ದೇಶದ ಹೆಸರಿನಲ್ಲಿ ಸಮಾಜದಲ್ಲಿ ಒಡುಕು ಸೃಷ್ಟಿಯಾಗುತ್ತಿದ್ದರೆ, ಧರ್ಮದ ಹೆಸರಿನಲ್ಲಿ ಜನರನ್ನು ವಿಭಜಿಸಲಾಗ್ತಿದ್ದರೆ, ಒಬ್ಬ ಭಾರತೀಯನನ್ನು ಮತ್ತೊಬ್ಬ ಭಾರತೀಯನ ವಿರುದ್ಧ ನಿಲ್ಲಿಸಲಾಗ್ತಾ ಇದ್ದರೆ ಅದನ್ನು ನೇಷನ್ ಫಸ್ಟ್ ಅಂತ ಹೇಗೆ ಕರೀಲಿಕ್ಕೆ ಸಾಧ್ಯ ಇದೆ? ದೇಶದ ಬಗ್ಗೆ ಕೀಳು ಅಭಿರುಚಿಯನ್ನು ಇಟ್ಟುಕೊಂಡು ದೇಶ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ಬ್ರಜೇಶ್ ಚೌಟರವರೇ, ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಬೇಕು. ನಿಮಗೆ ನೇಷನ್ ಫಸ್ಟ್ ಎನ್ನುವ ತರಬೇತಿ ಬಹಳ ಹಿಂದಿನಿಂದಲೇ ಇತ್ತು ಎಂದಾದರೆ ಸ್ವತಂತ್ರ ಹೋರಾಟದಲ್ಲಿ ನಿಮ್ಮ ಪಾತ್ರ ಎಲ್ಲಿತ್ತು? ನಿಮ್ಮವರ ಪಾತ್ರ ಎಲ್ಲಿತ್ತು? ದೇಶಕ್ಕಾಗಿ ಸಾವಿರಾರು ಜನ ಜೈಲಿಗೆ ಹೋದರು, ಲಾಠಿ ಏಟು ತಿಂದರು, ಜೀವವನ್ನೇ ತ್ಯಾಗ ಮಾಡಿದರು. ಅವರ ಪಾಲಿಗೆ ದೇಶ ಮೊದಲಾಗಿತ್ತು. ಹಾಗಾದರೆ ಆಗ ನೇಷನ್ ಫಸ್ಟ್ ಇತ್ತು ಎಂದಾದರೆ ಆ ಸ್ವತಂತ್ರ ಹೋರಾಟದಲ್ಲಿ ನಿಮ್ಮವರ ಕೊಡುಗೆ ಏನಿತ್ತು? ಇದು ವೈಯಕ್ತಿಕ ದಾಳಿಯಲ್ಲ, ಇದು ಇತಿಹಾಸ ಕೇಳುವ ಪ್ರಶ್ನೆ. ನೇಷನ್ ಫಸ್ಟ್ ಎನ್ನುವುದು ಎಲ್ಲ ಭಾರತೀಯರ ಮನಸ್ಥಿತಿ, ಅದಕ್ಕೆ ಯಾರೂ ತಕರಾರು ಮಾಡುವಂತಿಲ್ಲ. ಆದರೆ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಬೇಕು, ನೇಷನ್ ಫಸ್ಟ್ ಎನ್ನುವುದು ಯಾವುದೇ ಒಂದು ಪಕ್ಷದ ಸೊತ್ತಲ್ಲ. ಕಾಂಗ್ರೆಸ್ ಕಾರ್ಯಕರ್ತನಿಗೂ ದೇಶ ಮುಖ್ಯವಾಗಬಹುದು, BJP ಕಾರ್ಯಕರ್ತನಿಗೂ ದೇಶ ಮುಖ್ಯವಾಗಲೇಬೇಕು, ಯಾವುದೇ ಪಕ್ಷದ ಕಾರ್ಯಕರ್ತನಿಗೂ ದೇಶ ಮುಖ್ಯವಾಗಲೇಬೇಕು. ಆದರೆ ಭಾರತೀಯ ಸೇನೆಯ ನೇಷನ್ ಫಸ್ಟನ್ನು ಒಂದು ರಾಜಕೀಯ ಪಕ್ಷದ ನೇಷನ್ ಫಸ್ಟ್ ಜೊತೆ ಹೋಲಿಕೆಯೇ ಇದು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ನಾವು ಕೇಳ್ತಾ ಇರೋದು ಬ್ರಜೇಶ್ ಚೌಟರವರೇ, ಸೈನಿಕರನ್ನು ರಾಜಕೀಯ ಬಣ್ಣದಿಂದ ದೂರ ಇಡಿ, ಅವರ ತ್ಯಾಗವನ್ನು ಪಕ್ಷದ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ. ಏಕೆಂದರೆ ಭಾರತೀಯ ಸೇನೆ BJPಯ ಸೇನೆಯಲ್ಲ, ಕಾಂಗ್ರೆಸ್ ಸೇನೆಯಲ್ಲ, ಯಾವುದೇ ಪಕ್ಷದ ಸೇನೆಯೂ ಅಲ್ಲ. ಅದು 140 ಕೋಟಿ ಭಾರತೀಯರ ಸೇನೆ. ಹೀಗಾಗಿ ದೇಶಭಕ್ತಿಯ ಸರ್ಟಿಫಿಕೇಟ್ ಯಾರೊಬ್ಬರ ಕೈಯಲ್ಲೂ ಇಲ್ಲ. ಬ್ರಜೇಶ್ ಚೌಟರವರೇ, ನೇಷನ್ ಫಸ್ಟ್ ಎನ್ನುವುದು ಘೋಷಣೆಯಲ್ಲಿ ಕಾಣೋದಲ್ಲ, ಇದು ದೇಶದ ಜನರನ್ನು ಒಗ್ಗೂಡಿಸುವ ಕೆಲಸದಲ್ಲಿ ಕಾಣಬೇಕು. ವೀಕ್ಷಕರೇ, ನೀವೇ ಹೇಳಿ, ಸೈನಿಕನ ನೇಷನ್ ಫಸ್ಟ್ ಮತ್ತು ರಾಜಕೀಯ ಪಕ್ಷದ ಕಾರ್ಯಕರ್ತನ ನೇಷನ್ ಫಸ್ಟ್ ಒಂದೇ ಎಂದು ಹೇಳಲಿಕ್ಕೆ ಆಗ್ತದೆಯಾ? ಇದು ಸರಿಯಾ? ಅಥವಾ ಸೈನಿಕನ ದೇಶಭಕ್ತಿಯನ್ನು ರಾಜಕೀಯ ಪಕ್ಷಗಳ ಅಜೆಂಡಾದಿಂದ ದೂರ ಇಡಬೇಕಾ? ನಿಮ್ಮ ಅಭಿಪ್ರಾಯ ಏನು? ವೀಕ್ಷಕರೇ, ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಯಾಕೆಂದರೆ ದೇಶ ಯಾರೊಬ್ಬರ ಸೊತ್ತು ಅಲ್ಲ, ದೇಶ ನಮ್ಮೆಲ್ಲರದ್ದು. ಸೈನಿಕರು ನಮ್ಮವರೇ. ನಿಮ್ಮವರನ್ನು ಸೈನಿಕರೊಂದಿಗೆ ಹೋಲಿಸಬೇಡಿ. ಬ್ರಜೇಶ್ ಚೌಟ, ಪ್ಲೀಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ.
ಧನ್ಯವಾದಗಳು.